ಮಾಗಡಿ ತಹಶೀಲ್ದಾರ್ ಶರತ್ ಕುಮಾರ್ಗೆ ಶಾಸಕ ಎಚ್.ಸಿ. ಬಾಲಕೃಷ್ಣ ಕ್ಷಮೆ ಯಾಚಿಸಿದ್ದಾರೆ. ಕೆಲಸ ಮಾಡದಿದ್ರೆ ಜನರು ಚಪ್ಪಲಿಯಿಂದ ಹೊಡಿತಾರೆ ಅಂತ ತಹಶೀಲ್ದಾರ್ಗೆ ಶಾಸಕರು ತರಾಟೆ ತೆಗೆದುಕೊಂಡಿದ್ರು. ಇದರಿಂದ ಶಾಸಕ ಬಾಲಕೃಷ್ಣ ನಡೆಗೆ ಎಲ್ಲೆಡೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದ್ವು. ಇದೀಗ ಸರ್ಕಾರಿ ನೌಕರರ ತಾಲೂಕು ಕ್ರೀಡಾಕೂಟ ವೇದಿಕೆಯಲ್ಲಿಯೇ ತಹಶೀಲ್ದಾರ್ಗೆ ಶಾಸಕರು ಕ್ಷಮೆ ಯಾಚಿಸಿದ್ದಾರೆ. ಹಳ್ಳಿಗಾಡಿನಿಂದ ಬಂದಿರುವ ನಾನು ಸಹಜವಾಗಿ ಆಡು ಭಾಷೆಯಲ್ಲಿ ನೇರವಾಗಿ ಮಾತನಾಡಿದ್ದೆ. ನಿಮ್ಮ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸಿ ಅಂದಿದ್ದಾರೆ. ಜನರು ಅಧಿಕಾರಿಗಳನ್ನ ಬೈಯೋದಿಲ್ಲ, ನನ್ನನ್ನ ಬೈತಾರೆ ಅಂದ್ರು. ಯಾರಿಗೂ ಮನಸ್ಸಿಗೆ ನೋವಾಗದಂತೆ ಬೈಯುವ ಉದ್ದೇಶ ಇರಲಿಲ್ಲ. ಸಮಯ, ಸಂದರ್ಭ ಹಾಗೂ ಸನ್ನಿವೇಶ ಹಾಗೆ ಮಾಡಿಸಿದೆ ಅಂದ್ರು. ತಹಶೀಲ್ದಾರ್ ಹತ್ರ ₹1 ಎಕ್ಸ್ಪೆಕ್ಟ್ ಮಾಡಿದೆ. ಒಬ್ಬ ಯುವಕ ತಹಶೀಲ್ದಾರ್ ಇರಲಿ ಅಂತ ಕರ್ಕೊಂಡ್ಬಂದು ಹಾಕ್ಸಿದ್ದೀನಿ, 5 ಕೊಡಿಸಿದ್ದೀನಿ. ಅದಕ್ಕೆ ನ್ಯಾಯ ಒದಗಿಸ್ತಕ್ಕಂಥದ್ದು ಯಾರ ಜವಾಬ್ದಾರಿ? ಒಬ್ಬ ಸಾರ್ವಜನಿಕರು ಸ್ಟ್ರೈಕ್ ಮಾಡ್ತಾರೆ. ಸಾರ್ವಜನಿಕರು ಸ್ಟ್ರೈಕ್ ಮಾಡಿದಾಗ ತಹಶೀಲ್ದಾರ್ಗೆ ಬೈಯಲ್ಲ, ಬೈಯೋದು ಶಾಸಕರಿಗೆ. ನಾನು ಬಂದಾಗ ಅಲ್ಲಿ ಅಧಿಕಾರಿಗಳೇ ತಪ್ಪು ಮಾಡಿರೋದು. ನಾನು ಅಲ್ಲಿ ಒಂದು ಮೀಟಿಂಗ್ ಕರೆದಿದ್ದೆ. ಅಲ್ಲಿ ಯಾರು ಸ್ಟ್ರೈಕ್ ಮಾಡಿದವ್ರನ್ನ ಕರೆದಿದ್ದೆ, ಅಧಿಕಾರಿಗಳನ್ನೂ ಎದುರುಗಡೆ ಕುಣಿಸ್ಕೊಂಡಿದ್ದೆ. ಕರೆದು ಕೇಳಿದಾಗ ನಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರು ಅಂದಾಗ ನನಗೆ ಮುಜುಗರ ಆಯ್ತದೋ ಇಲ್ವ ಒಬ್ಬ ಶಾಸಕನಾಗಿ. ಸರ್ಕಾರಿ ಜಾಗ ಒತ್ತುವರಿದಾರರಿಗೆ ಪುನರ್ವಸತಿ ಕಲ್ಪಿಸುತ್ತಿರುವ ಸರ್ಕಾರದ ವಿರುದ್ಧ ಬೆಂಗಳೂರು ಮೂಲ ನಿವಾಸಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಎದುರು ಬೃಹತ್ ಹೋರಾಟ ನಡೆಸಲಾಯಿತು. ಹೊರ ರಾಜ್ಯದವರಿಗೆ 2.5 ಲಕ್ಷಕ್ಕೆ ಮನೆ ಹಂಚಿಕೆ ಮಾಡ್ತಿದ್ದೀರಾ ಅಂತ ಪ್ರಶ್ನಿಸಿದ್ರು. ನಾವೆಲ್ಲ 8 ಲಕ್ಷ ಕಟ್ಟಿದ್ದೇವೆ, ನಮಗೂ 2.5 ಲಕ್ಷಕ್ಕೆ ಮನೆ ನೀಡಬೇಕು ಅಂತ ಆಗ್ರಹಿಸಿದ್ರು. ಈಗಾಗಲೇ ಹಣ ಕಟ್ಟಿದವರಿಗೆ ಮರುಪಾವತಿ ಮಾಡುವಂತೆ ರಾಜೀವ್ ಗಾಂಧಿ ವಸತಿ ನಿಗಮದ ಎಂಡಿ ಪರಶುರಾಮ್ಗೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಜೊತೆಗೆ ನಾಳೆ ನಾವು ಸರ್ಕಾರಿ ಜಾಗ ಒತ್ತುವರಿ ಮಾಡ್ತೇವೆ, ಆಗ ಸರ್ಕಾರ 2.5 ಲಕ್ಷಕ್ಕೆ ಮನೆ ನೀಡಬೇಕು ಅಂದ್ರು. ನಾಳೆನೇ ಸರ್ಕಾರಿ ಜಾಗದಲ್ಲಿ ಗುಡಿಸಲು ಕಟ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಕೋಗಿಲು ಅಕ್ರಮ ವಾಸಿಗರಿಗೆ ಸರ್ಕಾರದಿಂದ ಮನೆ ಭಾಗ್ಯ ಕಲ್ಪಿಸುತ್ತಿರುವುದನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಕೋಗಿಲು ಉಳಿಸಿ, ಅಕ್ರಮ ವಾಸಿಗರನ್ನ ತೊಲಗಿಸಿ ಅಂತ ಘೋಷಣೆ ಕೂಗಲಾಗಿದೆ. ವಿಜಯೇಂದ್ರ, ಎಸ್ಆರ್ ವಿಶ್ವನಾಥ್, ಸಿಟಿ ರವಿ, ತಮ್ಮೇಶ್ ಗೌಡ ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕಾಂಗ್ರೆಸ್ಸಿನ ಸರ್ಕಾರ ಮತಾಂಧರಿಗೆ ಮನೆ ಆಗ್ತಾ ಇದೆ. ಅದರ ಮುಖಾಂತರ ಬಾಂಗ್ಲಾದೇಶದವರಿಗೆ ಏನಾದ್ರೂ ಒಂದು ಸೈಟ್ ಸಿಕ್ಕಿದ್ರು ಸಹ ಅದು ಕೆಟ್ಟ ಪರಂಪರೆಯನ್ನ ರಾಜ್ಯದಲ್ಲಿ ನಾಂದಿ ಆಡ್ತೈತೆ. ಮುಂದೆ ಬರುವಂತ ದಿನಗಳಲ್ಲಿ ಅವ್ರಿಗೆಲ್ಲ ಒಂದು ರೀತಿ ಪಾಸ್ಪೋರ್ಟ್ ಬೇಕಾಗೇ ಇಲ್ಲ. ಕೋಗಿಲಿನಲ್ಲಿ ಏನು ಅಕ್ರಮ ವಲಸಿಗರಿಗೆ, ಬಾಂಗ್ಲಾದೇಶದಿಂದ ಬಂದಂತ ಅಕ್ರಮ ವಲಸಿಗರಿಗೆ ಅವರ ಮನೆಯನ್ನ ಕೆಡವಿರ್ತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರ. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಗದರಿಸಿದ್ರು ಅಂತ ಹೇಳಿ ಆ ಅಕ್ರಮ ವಲಸಿಗರಿಗೆ ಇವತ್ತು ಮನೆಗಳನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಅಕ್ರಮ ವಲಸಿಗರಿಗೆ ಇವತ್ತು ಮನೆ ಕೊಡೋದಕ್ಕೆ ಹೊರಟಿದ್ದೀರಿ, ಇದು ಕೋಗಿಲು ಅಕ್ರಮ ವಾಸಿಗರಿಗೆ ಸರ್ಕಾರದಿಂದ ಮನೆ ಭಾಗ್ಯ ಕಲ್ಪಿಸಿದ್ದನ್ನ ಸಿಟಿ ರವಿ ಖಂಡಿಸಿದ್ದಾರೆ. ಈ ಸರ್ಕಾರ ತಂದವರು ಬೆಂಗಳೂರು ಜನರೋ ಅಥವಾ ಬಾಂಗ್ಲಾದವರೋ ಅಂತ ಪ್ರಶ್ನಿಸಿದ್ದಾರೆ. ಅಕ್ರಮ ವಲಸಿಗರಿಗೆ ಮನೆ ಕೊಟ್ರೆ ರಾಜ್ಯದ ಜನ ನಿಮಗೆ ಕುರ್ಚಿಯಲ್ಲಿ ಕೂರಲು ಬಿಡಲ್ಲ. ರಾಜ್ಯದ ಜನರಿಗೆ, ಇಲ್ಲಿನ ಬಡವರಿಗೆ ಮನೆ ಕೊಡುವಂತೆ ಆಗ್ರಹಿಸಿದರು. ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ. ಕಳೆದ 30 ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ 65 ಲಕ್ಷಕ್ಕೂ ಹೆಚ್ಚು ಜನ ವಸತಿ ರಹಿತರು ನೋಂದಾಯಿಸಿದ್ದಾರೆ. ಕಳೆದ 30 ವರ್ಷಗಳಿಂದ ಮೊದಲು ನ್ಯಾಯಯುತವಾಗಿ ನೋಂದಾಯಿಸಿ ಕನ್ನಡ ನಾಡಿನಲ್ಲೇ ಹುಟ್ಟಿ ಕನ್ನಡನೇ ಮಾತಾಡ್ತಿರ್ತಕ್ಕಂಥ ಕನ್ನಡದ ಮಕ್ಕಳಿಗೆ ಮನೆ ಕೊಡಿ, ಆಮೇಲೆ ನೀವು ಕಂಡವ್ರ ಮಕ್ಕಳಿಗೆ ಕೊಡ್ರಂತೆ. ನಮಗೆ ಗೊತ್ತು, ನಿಮಗೆ ಪಾಕಿಸ್ತಾನದವ್ರನ್ನ ಕಂಡ್ರೆ, ಬಾಂಗ್ಲಾದೇಶದವ್ರನ್ನ ಕಂಡ್ರೆ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ನಮಗೆ ಗೊತ್ತು. ಆದರೆ ಮೊದಲು ಕನ್ನಡದ ಮಕ್ಕಳಿಗೆ, ಕನ್ನಡ ನಾಡದಲ್ಲಿ ಹುಟ್ಟಿದವರಿಗೆ, ವಸತಿ ರಹಿತರು ಅಂತ ನೋಂದಾಯಿಸಿಕೊಂಡಿರೋರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.